ಈ ಕಥೆಯ ಹೆಸರು ಬಾವಿಗೆ ಬಿದ್ದ ಕುರಿ ಅಂತ. ಒಂದಾನೊಂದು ಹಳ್ಳಿಯಲ್ಲಿ ಒಂದು ಕುರಿ, ಒಂದು ನಾಯಿ, ಒಂದು ಬೆಕ್ಕು, ಒಂದು ಕತ್ತೆ, ಈ ರೀತಿ ಹಲವಾರು ಪ್ರಾಣಿಗಳು ವಾಸ ಮಾಡ್ತಾ ಇದ್ವು. ಅವು ಕಾಡಿನಲ್ಲಿ ದಿನ ಆಟವಾಡ್ತಾ, ಆಹಾರ ತಿಂತ ಸಂತೋಷವಾಗಿ ಕಾಲ ಕಳೀತಾ ಇದ್ವು. ಒಂದು ದಿನ ಕುರಿ ಒಂಟಿಯಾಗಿ ಹಸಿರು ಹುಲ್ಲು ತಿಂತ ಮುಂದಕ್ಕೆ ಹೊರಟೋಯ್ತು. ಅದಕ್ಕೆ ಗಮನನೇ ಬರಲಿಲ್ಲ, ಅದರ ಮುಂದೆ ಒಂದು ಬಾವಿ ಇತ್ತು. ಆ ಬಾವಿಯ ಒಳಗಡೆ ಕಾಲ್ ಜಾರಿ ಬಿದ್ದೋಯ್ತು. ಕುರಿ ಬಾವಿಯ ಒಳಗಡೆ ತುಂಬ ಭಯ ಬೀಳ್ತಾ ಇತ್ತು. ಅಯ್ಯೋ, ನಾನು ಬಾವಿಗೆ ಬಿದ್ದೆ, ನನ್ನನ್ನು ಯಾರಾದರೂ ಕಾಪಾಡಲೇಬೇಕು, ಇದು ತುಂಬ ಎತ್ತರ ಇದೆ, ನಾನು ಆಚೆ ಹೇಗೆ ಹೋಗೋದು ಅಂತ ಗೊಳೋ ಅಂತ ಅಳ್ತಾ ಇತ್ತು. ಅದೃಷ್ಟವಶಾತ್ ಬಾವಿಯಲ್ಲಿ ತುಂಬ ನೀರಿರಲಿಲ್ಲ, ಒಂದು ಅರ್ಧ ಅಡಿ ನೀರಿದ್ವು ಅಷ್ಟೇ. ಕಾಲುಗಳು ಮಾತ್ರ ಮುಳುಗ್ತಾ ಇದ್ವು. ಕುರಿ ತುಂಬ ಹೊತ್ತು ಕಾದಿದ್ದಾದ್ಮೇಲೆ ಮೇಲೆ ಒಂದು ಕತ್ತೆ ಬಂತು. ಕತ್ತೆ ಬಂದಾಗ ಕುರಿ ಕತ್ತೆಗೆ ಕೇಳಿತು, ಕತ್ತೆರಾಯ ಕತ್ತೆರಾಯ, ನನಗೆ ಸಹಾಯ ಮಾಡು, ನಾನು ಬಾವಿಯೊಳಗಡೆ ಬಿದ್ದೋಗಿದ್ದೀನಿ ಅಂತ. ಕತ್ತೆ ಬಹಳ ಹೊತ್ತು ಯೋಚನೆ ಮಾಡಿ, ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ದಾದ್ಮೇಲೆ ಕತ್ತೆ ಕುರಿಗೆ ಈ ರೀತಿ ಹೇಳ್ತು, ಕುರಿರಾಯ ಕುರಿರಾಯ, ಆ ಬಾವಿಯಲ್ಲಿ ಸುತ್ತಲೂ ಅಲ್ಲಲ್ಲಲ್ಲಿ ಕಲ್ಲುಗಳಿದ್ದಾವೆ ನೋಡು, ಸಣ್ಣ ಕಲ್ಲುಗಳು. ಆ ಕಲ್ಲುಗಳನ್ನು ಒಂದ್ರ ಮೇಲೆ ಒಂದು ಜೋಡಿಸು, ಆಗ ನೀನು ಮೇಲಕ್ಕೆ ಬರ್ಬೋದು ಅಂತ ಉಪಾಯ ಕೊಟ್ಟು ಅಲ್ಲಿಂದ ಹೊರಡೋದಕ್ಕೆ ಶುರು ಮಾಡ್ತು. ಆಗ ಕುರಿ ಹೇಳ್ತು, ನನ್ನ ಬಿಟ್ಟು ನೀನು ಹೋಗಬೇಡ, ನಾನು ಆಚೆ ಬರೋವರೆಗೂ ದಯವಿಟ್ಟು ಅಲ್ಲೇ ಇರು, ಸಹಾಯ ಮಾಡು ಅಂತ ಕೇಳ್ಕೊಳ್ತು. ಆದರೆ ಕತ್ತೆ, ನನಗೆ ಬೇರೆ ಕೆಲಸ ಇದೆ, ನಾನು ಹೋಗಬೇಕು ಅಂತ ಹೇಳಿ ಹೊರಟೇ ಹೋಯಿತು. ಕುರಿ ಕತ್ತೆ ಹೇಳಿದ ಹಾಗೆ ಅಲ್ಲಿದ್ದಂತಹ ಕಲ್ಲುಗಳನ್ನು ಒಂದರ ಮೇಲೆ ಒಂದು ಇಡ್ತಾ ಬಂತು. ಆದರೆ ಕಲ್ಲುಗಳು ಗುಂಡಿಗಿದ್ದರಿಂದ ಜಾರಿ ಬೀಳ್ತು. ಆಗ ಕುರಿ ಹೇಳ್ತು, ಕೆಲ್ಸಕ್ಕೆ ಬರದೇ ಇರೋ ಅಪ್ರಯೋಜಕ ಪ್ಲ್ಯಾನ್ ಕೊಟ್ಟಿದೆ ಕತ್ತೆ, ವೇಸ್ಟ್ ಬಾಡಿ ಅಂತ ಬೈಕೊಳ್ತು. ಆಗ ಸ್ವಲ್ಪ ಹೊತ್ತಾದಮೇಲೆ ಅಲ್ಲಿಗೆ ಒಂದು ಬೆಕ್ಕು ಬಂತು. ಬೆಕ್ಕು ಕೇಳ್ತು, ಯಾಕಪ್ಪ ಕುರಿರಾಯ, ಬಾವಿ ಒಳಗೆ ಏನು ಮಾಡ್ತಾ ಇದೀಯ ಅಂತ. ಆಗ ಕುರಿ ಅಳುತ್ತಾ ಹೇಳ್ತು, ಅಯ್ಯೋ ಬೆಕ್ಕೆ, ನಾನು ಕಾಲು ಜಾರಿ ಬಾವಿ ಒಳಗಡೆ ಬಿದ್ದುಬಿಟ್ಟಿದ್ದೀನಿ, ನನ್ನನ್ನು ಹೇಗಾದರೂ ಮಾಡಿ ಮೇಲಕ್ಕೆ ಬರ್ಸೋದಕ್ಕೆ ಸಹಾಯ ಮಾಡು ಅಂತ. ಆಗ ಬೆಕ್ಕು ಹೇಳ್ತು, ನೋಡು, ಈ ಬಾವಿ ಸುತ್ತಲೂ ಅಲ್ಲಲ್ಲಲ್ಲಿ ಕಲ್ಲುಗಳು ಮೆಟ್ಟಿಲುಗಳ ಥರ ಕಟ್ಟಿದ್ದಾರೆ, ನೀನು ಅದರ ಸಹಾಯದಿಂದ ಹತ್ಕೊಂಡು ಮೇಲಕ್ಕೆ ಬಂದುಬಿಡ್ಬೋದು, ನಾನು ಹೊರಡ್ತೀನಿ ಅಂತ ಹೊರಟೇ ಹೋಯ್ತು. ಆಗ ಕುರಿ ಹೇಳ್ತು, ಹೋಗ್ಬೇಡ ಹೋಗ್ಬೇಡ, ನಾನು ಆಚೆ ಬರೋವರೆಗೂ ದಯವಿಟ್ಟು ಅಲ್ಲೇರು, ನನಗೆ ಭಯ ಆಗುತ್ತೆ ಅಂತ. ಆದರೂ ಬೆಕ್ಕು ಹೊರಟೇ ಹೋಯಿತು. ಕುರಿ ಬೆಕ್ಕು ಹೇಳಿದಾಗೆ ಕಲ್ಲುಗಳ ಮೇಲೆ ಹತ್ತೋದಕ್ಕೆ ಪ್ರಯತ್ನ ಪಡ್ತು, ಆದರೆ ಆಗಲಿಲ್ಲ, ಬಿದ್ದೇ ಹೋಯ್ತು ಮತ್ತೆ ನೀರೊಳಗಡೆ. ಇದು ವೇಸ್ಟ್ ಐಡಿಯಾ ಅಂತ ಬೈಕೊಳ್ತಾ ಮತ್ತೆ ಅಳೋದಕ್ಕೆ ಶುರು ಮಾಡಿತು. ಕೊನೆಯದಾಗಿ ಅಲ್ಲಿಗೆ ಒಂದು ನಾಯಿ ಬಂತು. ನಾಯಿಗೆ ಮತ್ತೆ ಸಹಾಯ ಕೇಳ್ತು. ಆಗ ನಾಯಿ ಹೇಳ್ತು, ನಾನು ನಿನಗೆ ಖಂಡಿತವಾಗ್ಲೂ ಸಹಾಯ ಮಾಡ್ತೀನಿ ಅಂತ ಹೇಳಿ ಮೇಲೆ ಇರ್ತಕ್ಕಂತಹ ಒಂದು ಬಕೆಟ್ಗೆ ದಾರ ಕಟ್ಟಿತ್ತ ಬಾವಿಗೆ, ಸೇದು ಬಾವಿಗೆ, ಆ ಬಕೆಟ್ನ ಕೆಳಗಡೆ ಬಿಡ್ತೀನಿ, ನೀನು ಅದರಲ್ಲಿ ಹತ್ತಿ ಬಂದ್ಬಿಡು ಅಂತ ಕುರಿಗೆ ಹೇಳ್ತು. ಕುರಿಗೆ ತುಂಬ ಖುಷಿಯಾಯಿತು. ಹಾ, ಇದು ಒಳ್ಳೆ ಐಡಿಯಾ, ನಾನು ಆರಾಮಾಗಿ ಆಚೆ ಬರ್ಬೋದು ಅಂತ ಹೇಳ್ತು. ನಾಯಿ ಹೇಳ್ದಾಗೆ ಬಕೆಟ್ನ ನೀರೊಳಗಡೆ ಬಿಡ್ತು. ಕುರಿ ಬಕೆಟ್ ಒಳಗಡೆ ಹೋಯ್ತು. ನಾಯಿ ಕಷ್ಟಪಟ್ಟು ಎಳಿತು. ಆಗ ಬಕೆಟ್ಟಿಂದ ಕುರಿ ಆರಾಮಾಗಿ ಬಾವಿಯಿಂದ ಆಚೆ ಬಂತು. ಆಗ ಕುರಿ ನಾಯಿಗೆ ಧನ್ಯವಾದಗಳನ್ನು ಹೇಳ್ತು. ಕತ್ತೆ ಮತ್ತು ಬೆಕ್ಕು ನನಗೆ ಸಹಾಯನೇ ಮಾಡಲಿಲ್ಲ, ಯಾವುದೋ ಡೂಪ್ಲಿಕೇಟ್ ಐಡಿಯಾ ಕೊಟ್ಟು ಹೊರಟೇ ಹೋದರು, ನೀನು ನನಗೆ ಸಹಾಯ ಮಾಡಿದ್ಯಾ, ತುಂಬ ಧನ್ಯವಾದಗಳು ಅಂತ ಹೇಳ್ತು. ಈ ಕಥೆಯ ನೀತಿ ಏನಪ್ಪ ಅಂದರೆ, ನಾವಿನ್ನೊಬ್ಬರಿಗೆ ಸಹಾಯ ಮಾಡಬೇಕಾದ್ರೆ ಬರೀ ಮಾತಲ್ಲಿ ಮಾತ್ರ ಸಹಾಯ ಮಾಡೋದಲ್ಲ, ಕೈ ಕೆಲಸ ಮಾಡಿ ಸಹಾಯ ಮಾಡಬೇಕು. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಿತರ ನೀತಿ ಕಥೆಗಳನ್ನು ಅಪ್ಲೋಡ್ ಮಾಡುವೆ. ಧನ್ಯವಾದಗಳು.